ಮುರುಡೇಶ್ವರಕ್ಕೆ ಬರುವ ಪ್ರವಾಸಿಗರೇ ನಮ್ಮ ಅತಿಥಿಗಳು, ಸತ್ಕಾರವೇ ನಮ್ಮ ಸಂಸ್ಕೃತಿ. ಸಚಿವ ಮಂಕಾಳ ವೈದ್ಯ ಹೇಳಿಕೆ. ಮುರುಡೇಶ್ವರಕ್ಕೆ ಬರುವ ಪ್ರವಾಸಿಗರು ನಮ್ಮ ಅತಿಥಿಗಳು, ಅವರನ್ನು ಸೇವಾ ಮನೋಭಾವದಿಂದ ಸತ್ಕರಿಸಬೇಕು. ಸ್ಥಳೀಯರು ಪ್ರವಾಸಿಗರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ರಾಜ್ಯದ ಮೀನುಗಾರಿಕಾ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಮಂಕಾಳು ವೈದ್ಯ ಹೇಳಿದರು. ಮುರುಡೇಶ್ವರದಲ್ಲಿ ನಡೆದ ಮಹಾಶಿವರಾತ್ರಿ ಜಾಗರಣೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮುರುಡೇಶ್ವರ ಇಂದು ಈ ಮಟ್ಟಕ್ಕೆ ಅಭಿವೃದ್ಧಿ ಹೊಂದಿರುವುದಕ್ಕೆ ದಿವಂಗತ ಆರ್.ಎನ್. ಶೆಟ್ಟಿ ಅವರ ಕೊಡುಗೆ ಅಪಾರ. ಇಂಥ ಸಂದರ್ಭದಲ್ಲಿ ಅವರನ್ನು ನಾವು ಸ್ಮರಿಸಿಕೊಳ್ಳಲೇಬೇಕು ಎಂದು ಹೇಳಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿವನ 5 ಪ್ರಮುಖ ದೇವಸ್ಥಾನಗಳಿದ್ದು ಎಲ್ಲವೂ ಕ್ರಮೇಣ ಅಭಿವೃದ್ಧಿ ಹೊಂದುತ್ತಿವೆ. ನಾನು ಮುರುಡೇಶ್ವರದಲ್ಲಿ ಆಡಿ ಬೆಳೆದವನು. ದೇವರ ಕೃಪೆ ಹಾಗೂ ಕ್ಷೇತ್ರದ ಜನರ ಆಶೀರ್ವಾದದಿಂದ ಈ ಸ್ಥಾನಕ್ಕೆ ಬಂದಿದ್ದೇನೆ. ಮುರುಡೇಶ್ವರ ಜಾಗರಣೋತ್ಸವ ಪ್ರತಿ ವರ್ಷವೂ ನಡೆಯಬೇಕು. ಮುರುಡೇಶ್ವರ, ಗೋಕರ್ಣ ಸೇರಿದಂತೆ ಜಿಲ್ಲೆಯ ಎಲ್ಲ ಶಿವನ ದೇವಾಲಯಗಳಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಸ್ಥಳೀಯರ ಸಹಕಾರದಿಂದ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡೆದಿವೆ ಎಂದು ಸಚಿವರು ಹೇಳಿದರು. ಶಿಕ್ಷಣ ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಲಾಗುವುದು. ಈ ವರ್ಷ ಮುರುಡೇಶ್ವರ ಸಾನ್ನಿಧ್ಯದಲ್ಲಿ ಭಸ್ಮಾರ್ಚನೆ, ಬಿಲ್ವಾರ್ಚನೆ, ಸಮುದ್ರ ಆರತಿ ಸೇರಿದಂತೆ ಒಟ್ಟು 5 ಪ್ರಮುಖ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ. ಮುರುಡೇಶ್ವರದ ಅಭಿವೃದ್ಧಿಗೆ ಹೊಸ ರೂಪುರೇಷೆಗಳನ್ನು ರೂಪಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲರೊಂದಿಗೆ ಚರ್ಚಿಸಿ ಅವುಗಳನ್ನು ಸಾಕಾರಗೊಳಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ಇದೊಂದು ಜಾಗರಣ ವೇದಿಕೆ ಆಗಬೇಕು. ಇದಕ್ಕೆ ಇತಿಹಾಸ ಇದೆ, ಭಕ್ತಿ ಮಾಡಬೇಕು. ಇವತ್ತು ಹೆಚ್ಚು ಕಡಿಮೆ ಒಂದು 25,000 ಜನ ಬಂದು ಹೋದ್ರೆ ಏನು, ಅದಕ್ಕೂ ಹೆಚ್ಚೇ ಇರ್ಬೋದು, ಕಡಿಮೆ ಅಂತೂ ಆಗಲಿಲ್ಲ. ಈಗೂ ಬರ್ತಾ ಇದ್ದಾರೆ, ಬೆಳಗಾಗುವಲ್ಲವರಿಗೂ ಬರ್ತಾ ಇರ್ತಾರೆ. ಯಾರು ಹೇಳಿ ಯಾರು ಕೇಳಿ ಬರೋದಲ್ಲ, ನಮ್ಮ ಮನಸ್ಸಲ್ಲಿ ಬರೋದು, ನಮ್ಮ ಹಿರಿಯವರು ಮಾಡಿಟ್ಟಿದ್ದು. ಇಂಥ ಒಂದು ಅದ್ಭುತವಾದಂಥ ದಿವಸದಲ್ಲಿ ನಾನು ಯೋಚನೆ ಮಾಡಿದ್ದು, ಇದೇ ನನ್ನ ಕರ್ಮಭೂಮಿ, ಇದೇ ನನ್ನ ಜನ್ಮಭೂಮಿ. ಇಲ್ಲೇ ನಾನು ಈ ಬೇಲೆ ಮೇಲೆ ಮಲ್ಕೊಂಡು ಹೆಚ್ಚು ಕಡಿಮೆ ವರ್ಷದಲ್ಲಿ 6 ತಿಂಗಳ ಇರ್ತಿದ್ದೆ. ವೇದಿಕೆ ಮೇಲೆಲ್ಲ ಇದ್ದಾರೆ, ಕೆಳಗಡೆ ಇದ್ದವರಿಗೂ ಗೊತ್ತು. ನಾನು ಇಲ್ಲೇ ಪ್ರಾರಂಭ ಮಾಡಿದ್ದು, ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿ ಮುರುಡೇಶ್ವರನ ದಯೆಯಿಂದ ಇವತ್ತೊಂದು ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಕ್ತಲ್ಲ. ಇಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಸಿಕ್ತಲ್ಲ. ಒಂದಿನ ಆದರೂ ಆ ನೆನಪು ಮಾಡ್ಕೊಳ್ಬೇಕು, ಇಲ್ಲಿ ಒಂದಿನ ಆದರೂ ಇರಲೇಬೇಕು ಅಂದೇಳಿ ತೀರ್ಮಾನ ಮಾಡಿ ನಾನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಇಲ್ಲೇ ನಾನು ಹಗಲು ರಾತ್ರಿ ಈಗ ಒಂದಿನಕ್ಕೆ ಯೋಚನೆ ಮಾಡಬೇಕು. ಆಗ ಆಗಲ್ಲ, ಕಡಿಮೆ ಅಂದರೆ 6 ತಿಂಗಳ, ಎಲ್ಲರಿಗೂ ಗೊತ್ತಿದೆ. ದೇವರ ಕೃಪೆ, ಈ ಕ್ಷೇತ್ರ ಜನರ ಆಶೀರ್ವಾದ, ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಹಾರೈಕೆ ಇವತ್ತೇ ಇಷ್ಟು ಎತ್ತರಕ್ಕೆ ಬೆಳೆಸಿದಿರಿ. ತಾವು ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತೀನಿ. ಈ ಕಾರ್ಯಕ್ರಮ 4 ವರ್ಷವೋ 5 ವರ್ಷವೋ ನಿಲ್ಲಬಾರ್ದು. ಹಿರಿಯರು ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು, ನಾನು ಮಾಡ್ತಾ ಇರೋದಲ್ಲ. ನಾನು ಒಂದಿನ ಬಂದು ಈ ಕಾರ್ಯಕ್ರಮ ಮಾಡಬೇಕು ಅಂದೇಳಿ ಎಲ್ಲರಿಗೂ ಕುಳಿಸ್ಕೊಂಡು ಹೇಳಿದೆ, ಇದು ಇತಿಹಾಸ ಇರುವಂಥದ್ದು, ಇದು ಯಾರು ಸೃಷ್ಟಿ ಮಾಡಿದ್ದಲ್ಲ, ಇದು ನಮ್ಮ ಮೂಲ, ಇದನ್ನು ಉಳಿಸಬೇಕು. ಈ ವರ್ಷ 5 ಕಾರ್ಯಕ್ರಮ ಆಯಿತು ಮುರುಡೇಶ್ವರದಲ್ಲಿ. ಬಹಳ ಸಂತೋಷ ಆಗ್ತಾ ಇದೆ. 5 ಕಾರ್ಯಕ್ರಮಕ್ಕೂ ನಾನು ಭಾಗವಹಿಸಿದ್ದೆ.
ಈ ಯುವಕರೆಲ್ಲರೂ ಭಾಗವಹಿಸಿದರು. ಇದು 5ನೇ ಕಾರ್ಯಕ್ರಮ ಈ ವರ್ಷದ. ಎಲ್ಲರದು ಉದ್ದೇಶ ಎಲ್ಲರಿಗೂ ಒಳಿತಾಗಬೇಕು, ಒಳ್ಳೇದಾಗಬೇಕು. ಫಸ್ಟ್ ಶಾಸಕನಾದಾಗ ನಾನು ಈ ರೋಡಿಗೆ ನಾನೇ ಟೇಪ್ ಹಿಡ್ಕೊಂಡು ಅಳಿಲಿಕ್ಕೆ ಬಂದೆ. ಕೆಲವರು ಬೇಜಾರು ಮಾಡಿಕೊಂಡ್ರು, ಕಡೆಗೆ ಎಲ್ಲರೂ ಸಹ ಭಾಳ ಸಂತೋಷದಿಂದ ಬಿಟ್ಕೊಟ್ರು. ಹಾಗಾಗಿ ಡಬಲ್ ರೋಡ್ ಆಗಲಿಕ್ಕೆ ಸಾಧ್ಯ ಆಯಿತು. ಮುಂದೆ ಮುಂದೆ ಬರ್ತಾ ಇರುವಾಗ ವ್ಯತ್ಯಾಸ ಆಗಿದೆ, ಅದು ಹೇಳಲಿಕ್ಕೆ ಹೋಗೋದಿಲ್ಲ. ನಾನು ವಿನಂತಿ ಮಾಡ್ಕೊಳ್ತೇನೆ ಈ ಊರಿನ ಜನಕ್ಕೆ, ನಮ್ಮೂರಿಗೆ ಬರುವವರು ಭಕ್ತಾದಿಗಳು, ಅವರಿಗೆ ನಾವು ಸೇವೆ ಮಾಡಬೇಕು ಅಂದೇಳಿ ಮನೋಭಾವ ಇರಬೇಕು. ಸತ್ಕಾರ ಮಾಡಬೇಕು, ಸಹಾಯ ಮಾಡಬೇಕು, ಅದು ನಮ್ಮ ಉದ್ದೇಶ ಆಗಿರಬೇಕು. ನಾನು ಇಲ್ಲಿ ಮೀನು ವ್ಯಾಪಾರ ಮಾಡಿ ಇಲ್ಲಿ ಮಾತ್ರ ನಿದ್ದೆ ಮಾಡಿ ಎದ್ದು ಬಿದ್ದು ಹೋದವನಲ್ಲ. ಇಲ್ಲಿ ಮುರುಡೇಶ್ವರ ಮಹಾದ್ವಾರದ ಎದುರಿಗೆ ಕರಾವಳಿ ಹೋಟೆಲ್ ಅಂದೇಳಿ ಇಟ್ಕೊಂಡವ ನಾನು. ಈಗ ಪ್ರಾರ್ಥನಾ ಅಂದೇಳಿ ಕರಾವಳಿ ಅಂದೇಳಿ ಇದೆ, ಪ್ರಾರ್ಥನಾ ಅಂದೇಳಿ ಬೇರೆಯೊಬ್ಬರಿಗೆ ನಡೆಸ್ಲಿಕ್ಕೆ ಕೊಟ್ಟಿದ್ದೆ. ಸಣ್ಣ ಹೋಟೆಲನ್ನು ಮಾಡ್ಕೊಂಡಿದ್ದೆ ನಾನು. ಅದಕ್ಕಾಗಿ ಪ್ರಾರಂಭದಲ್ಲಿ ಆರನ್ ಶೆಟ್ಟರ್ ನೆನಪನ್ನ ಮಾಡಿಕೊಂಡೆ. ಅವ್ರ ದಯೆಯಿಂದ ನಾನು ಅಷ್ಟು ದೊಡ್ಡ ಹೋಟೆಲನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಅತಿಥಿ ಸತ್ಕಾರ ಮಾಡಬೇಕು, ಎಲ್ಲೂ ವ್ಯತ್ಯಾಸ ಆಗಲಿಕ್ಕೆ ಬಿಡಬಾರ್ದು. ಮುರುಡೇಶ್ವರಕ್ಕೆ ಹೋಗಿದ್ದೆ, ಬಹಳ ಸಂತೋಷದಿಂದ ಬಂದಿದೆ ಅಂದೇಳಿ ಆಗಬೇಕು. ನಾನೊಂದು ಅಭಿವೃದ್ಧಿಗೆ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೇನೆ. ಎಲ್ಲರನ್ನು ಕೂಡಿಸ್ಕೊಂಡು ಮತ್ತೆ ಮಾತಾಡಬೇಕು ಅಂದೇಳಿ ತೀರ್ಮಾನ ಮಾಡಿದ್ದೇನೆ. ಡ್ರೈನೇಜ್ ವ್ಯವಸ್ಥೆ ಇರ್ಬೋದು, ರೋಡ್ ಇರ್ಬೋದು, ಪಾರ್ಕಿಂಗ್ ಬಹಳ ಮುಖ್ಯವಾಗಿ. ಏನಾದರೂ ಮುರುಡೇಶ್ವರದಲ್ಲಿ ಕಾರ್ಯಕ್ರಮ ಆಗ್ತದಂದ್ರೆ ಪೊಲೀಸ್ ಇಲಾಖೆಯವರಿಗೆ ಟೆನ್ಷನ್ ಶುರುವಾಗ್ತದೆ. ಯಾಕೆಂದರೆ ಅವರು ಪಾಪ ಏನೂ ಮಾಡ್ಲಿಕ್ಕಾಗೋದಿಲ್ಲ, ಎಲ್ಲೂ ಪಾರ್ಕಿಂಗ್ ಇರೋದಿಲ್ಲ. ಜಾತ್ರೆ ಸಂದರ್ಭ ಎಲ್ಲ ಭಾಳ ಕಷ್ಟಪಡ್ತಾರೆ. ಹಾಗಾಗಿ ಅದನ್ನು ಪೂರ್ತಿ ಮಾಡಬೇಕು ಅಂದೇಳಿ ತೀರ್ಮಾನ ಮಾಡಿದ್ದೇನೆ. ನಾವೇನು ಶ್ರದ್ಧೆ ಭಕ್ತಿಯಿಂದ ಏನು ಮಾಡ್ತಾರೆ ನಾವು ಯಶಸ್ಸಾಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಹಾಮುರುಡೇಶ್ವರ ಏನು ಬೇಕಾದರೂ ಕೊಡ್ತಾನೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿವರಾತ್ರಿ ವಿಶೇಷ ಮಹತ್ವವನ್ನು ಹೊಂದಿದ್ದು, ಶಿವರಾತ್ರಿಯ ಈ ಉತ್ಸವ ಯಶಸ್ವಿಯಾಗಿ ನಡೆದಿದೆ ಎಂದು ಹೇಳಿದರು. ಸಾರ್ವಜನಿಕ ಶ್ರೀ ಸಿದ್ಧಿವಿನಾಯಕ ಸೇವಾ ಟ್ರಸ್ಟ್ಗೆ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವದ ಲೋಗೋವನ್ನು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮುರುಡೇಶ್ವರ ನಾಗರಿಕರ ವತಿಯಿಂದ ಸಚಿವ ಮಂಕಾಳ ವೈದ್ಯ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು. ಶಿವರಾತ್ರಿಯ ಅಂಗವಾಗಿ ನಡೆದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸಹಸ್ರಾರು ಭಕ್ತರು ಪಾಲ್ಗೊಂಡ ಜಾಗರಣೋತ್ಸವ ಕಾರ್ಯಕ್ರಮ ಬೆಳಗಿನವರೆಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಭಕ್ತಿ ಭಾವದೊಂದಿಗೆ ನೆರವೇರಿತು.
ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಭಟ್ಕಳ ಉಪವಿಭಾಗದ ಸಹಾಯಕ ಆಯುಕ್ತ ಪ್ರವೀಣ್ ಕರಾಂಡೆ, ತಹಶೀಲ್ದಾರ್ ನಾಗೇಂದ್ರ ಕೋಳಶೆಟ್ಟಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಗೂ ಗಣ್ಯರು ಹಾಜರಿದ್ದರು. ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.